ಈ ಮಾರಿ ಮೇಲೆ ಇಳು ಪಿಂಪಲ್ಸ್ ಎಲ್ಲ ಬ್ಯಾಕ್ ಮೇಲೆಲ್ಲ ಇದ್ದಾವು. ಗಾಡಿ ಕೈಲಿ ಕಳೆದು ನಾವಂತೂ ಒಮ್ಮೆ ಎಕ್ಸ್ಲೇಟರ್ ಹಿಡಿದೇವು ಮುಗಿಯುತ್ತೆ. ಯಾಕಂದ್ರೆ ರೋಡ್ ಅಂತೂ ನ್ಯಾಷನಲ್ ಹೈವೇ ಐತಿ, ಫುಲ್ ಗಿಚ್ಚಿ ಬರ್ತೈತಿ ರೋಡ. ನಮಸ್ಕಾರ ಎಲ್ಲರಿಗೂ. 2ನೇ ದಿನ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಫುಲ್ ರೆಡಿ ಆಗಿ ಜಳಕ ಮಾಡಿ ಏನು ಗಾಡಿ ಮೇಲೆ ಕೊಂಡಿರ್ಬೇಕು ಅನ್ನೋದ್ರಾಗ ನಮ್ಮ ಅಣ್ಣ ನಿನ್ನೆ ರಾತ್ರಿ ಗಾಡಿ ಕೀಲಿನೇ ಕಳೆದ್ಬಿಟ್ಟಾನು. ಈಗ ಗಾಡಿ ಕೀಲಿ ಹುಡ್ಕ್ಯಾಳತ್ತೀವಿ, ಗಾಡಿ ಕೀಲಿನೇ ಇಲ್ಲ. ಅಣ್ಣಾಗ ಏನು ಬೇಯಬೇಕೋ ಹೊಡಿಬೇಕೋ ತಿಳಿವಾತು. ಒಳಗರೆ ಪಗ ಉರ್ಲಿ ಐತಿ. ಯಪ್ಪ ಲಘು ಬಿಟ್ಟಿದ್ರೆ ಒಂದು 500 ರೀಚ್ ಆಗ್ಬೇಕನ್ನ ಇದ್ದೀವಿ. ಗಾಡಿ ರೀ ಹ್ಯಾಂಡ್ಲಾಕ್ ಆಗಿ ಹಂಗೆ ಐತಿ. ಗಾಡಿ ಕೀಲ್ನೇ ಕಳೆದ್ಬಿಟ್ಟಾನ ನಿನ್ನ ರಾತ್ರಿ. ಇನ್ನು ಎಲ್ಲೆಲ್ಲಿ ತಿರುಗಾಡಿವಿ ರಾತ್ರಿ ಹುಡ್ಕ್ಯಾಡ್ಬೇಕು. ಬ್ಯಾಡ ಬರೋ ಡೈರೆಕ್ಟ್ ಮಾಡೋಣ ಬಾ. ನೀನು ಮಾಡೋದು ನೀನು ಎದರಲ್ಲೇ ಹೊಡಿಬೇಕು ತಿಳಿವಾತು. ಏನು ಕಟ್ ಮಾಡೋದ ಮಾನ್ಸಿಗೆ ಕೆಟ್ಟ ಮಾನ್ಸಿಗೆ ಮುಂಜಾನೆ ಅದು ಎಲ್ಲ ಚಂದ ಅಗದಿ ಫ್ರೆಶ್ ಆಗಿ ನೀನು ಸೀಟ್ ಮೇಲೆ ಕೂತ್ ನೀರು ಸರಿಯಾಗಿ ಕುಡ್ಲಾರ್ದಕ್ಕೆ ರಂಧ್ರಗಳೆಲ್ಲ ಬಗ ಮಾಡ್ಲತ್ತವು. ಅದ್ರಾಗ ಇದೊಂದು ಹುರಿ ಯಾವುದು ಉಮರ್ ಕೇಡ್ ಇದ ನಾವಿದ್ದು ಅಂಬಾ ಲಾಜಿಂಗ್ ಅಂತ ಕರ್ಮಾತ್ ನೋಡು. ಮುಂಜಾನೆ ಗಾಡಿ ಕೀಲಿ ಕಳ್ಕೊಂಡು ಇನ್ನೇನು ಗ್ಯಾರೇಜ್ ತೆಗಿಬೇಕಾದ್ರೆ ಗ್ಯಾರೇಜು ಲೇಟಾಗಿರ್ತಾವೆ. ಇನ್ನು ಡೈರೆಕ್ಟ್ ಮಾಡ್ಕೊಂಡು ಇಲ್ಲಿದ್ದು ಬಿಡಾಕೆ 9 ಗಂಟೆ ಆಯ್ತು. ಬಾನಾ ಅಯ್ಯೋ ಇನ್ನು ಗ್ಯಾರೇಜ್ ತೆಗಿಯೋಣ ಇದು ಮಾಡೋಣ ಬಾ. ಏನು ಮಾಡಕ್ಕೆ ಬರಲ್ಲ ಬಾ. ಚಲೋ ಸಿಗ್ತೀರಿ ನಮಗೆಲ್ಲ. ಗಾಡಿ ಕೀಲಿ ಕಳೆದು ಇನ್ನು ಹೆಂಗೆ ಹೊಡಿಲೋ ಬೈಲೋ ಏನು ಮಾಡಲಿ ಹೇಳೋಣ. ಇಲ್ಲಿ ಗಿವ್ ಮಾಡ್ಲಾಯ್ತು ನಂದು. ಬಾ ಸಣ್ಣ ಏನೂ ಮಾಡೋಕ್ಕಾಗಲ್ಲ. ಗಾಡಿ ಕೀಲಿ ಐತಿ ನನ್ನ ಕಡೆ. ಅನ್ನಾಗ ಮುಂಜಾನೆ ಶಾಕ್ ಕಟ್ಟಿದ್ದೆ. ಬೈಕಿ ನನ್ನ ಕಡೆನೇ ಇತ್ತು. ಒಂದು ರೌಂಡ್ ಹಾಕ್ಸೊಂಬಂದೆ ಸ್ವಲ್ಪ ಗಾಬರಿ ಮಾಡೋ ಸಂಬಂಧ. ಅಣ್ಣ ಶಾಕ್ ಆಯ್ತಾ? ಆಗಿರ್ತೈತಿ. ಫುಲ್ ಶಾಕ್ ಆಗಿರ್ತೈತಿ. ಮಾರಿ ಸಣ್ಣ ಮಾಡಿದ್ದ ಏನಿಲ್ಲ. ಇಲ್ಲಿ ಬಿಡ್ತೀವಿ. ಆಮೇಲೆ ಇನ್ನೊಂದು ಮುಂದೆಲ್ಲರೂ ಹಾದಾಗ ಟಿಫಿನ್ ಮಾಡ್ತೀವಿ. ಇನ್ನೊಂದು ನ್ಯೂಸ್ ಏನು ಹೇಳ್ಬೇಕಂದ್ರೆ ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ 42,000 ಜನ ಸಬ್ಸ್ಕ್ರೈಬರ್ ಕ್ರಾಸ್ ಆಯಿತು. ಇದೆಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ. ಹೀಗೆ ಸಪೋರ್ಟ್ ಮಾಡ್ಕೋತೀರಿ. ಆಮೇಲೆ ಈ ಪ್ರಯಾಗ್ರಾಜ್ ಲಾಗ್ಸ್ ಎಲ್ಲ ಹಾಕ್ತಿರ್ತೀನಿ ಯೂಟ್ಯೂಬ್ ಒಳಗೆ ಪೂರ್ತಿ ಲಾಗ್ಸ್ ನೋಡಿರಿ, ಸಪೋರ್ಟ್ ಮಾಡಿರಿ. ಆದಷ್ಟು ಬಡ್ರ ಮಕ್ಕಳನ್ನು ಬೆಳೆಸ್ರಿ. ಕರೆಕ್ಟ್ 7 ಗಂಟೆ 40 ನಿಮಿಷ ಆಗೈತಿ. ಟಾರ್ಗೆಟ್ 500 ಕಿಲೋಮೀಟ್ರ್ ಐತಿ. ನೋಡೋಣ ಟಾರ್ಗೆಟ್ 500 ಕಿಲೋಮೀಟ್ರ್ ರೀಚ್ ಆಗ್ತೀವೇನಿಲ್ಲ. ಆಗಲ್ಲ, ಮ್ಯಾಕ್ಸಿಮಮ್ ಆಗೋದಿಲ್ಲ. ಟಾರ್ಗೆಟ್ 500 ಕಿಲೋಮೀಟ್ರ್ ಅಂತೂ ಆಗಲ್ಲ. ನಿನ್ನೆಗೆ ಬ್ಯಾಕ್ ಎಲ್ಲ ಬಾತ್ಬಿಟ್ಟವು. ಈ ಮಾರಿ ಮೇಲೆ ಇಳು ಪಿಂಪಲ್ಸ್ ಎಲ್ಲ ಬ್ಯಾಕ್ ಮೇಲೆಲ್ಲ ಇದ್ದಾವು. ಸೊ 500 ಎದ್ದಾವ ಮತ್ತು ಹೊಡೆದಾವ. ನಾ ಅದನ್ನು ಎಂದು ಕೂತಂಗೆ ಎಲ್ಲಿ ಹೇಳ್ಬೇಕು. ಅದಕ್ಕೆ 500 ಟಾರ್ಗೆಟ್ ಇರ್ತೀವಿ. 500 ಇವತ್ತು ರೀಚ್ ಆದ್ವಿ ಅಂದ್ರೆ ನಾಳೆ ಪ್ರಯಾಗ್ರಾಜ್ ರೀಚ್ ಆಗ್ತೀವಿ ಮಧ್ಯಾಹ್ನ ತನಕ. ಇಲ್ಲಾಂದ್ರೆ ನಾಳೆ ರಾತ್ರಿ ಆಗುತ್ತೆ. ನೋಡೋಣ ಇವತ್ತೆಷ್ಟು ನಮ್ಮದು ತಿಂಡಿ ಮುರಿತೈತೆ ಅನ್ನೋದು ನೋಡೋಣ. ಚಾ ಕುಡ್ಲಿತ್ತೀವಿ ಮತ್ತೆ ಸಿಗೋಣ. ಎಕ್ಸಾಕ್ಟ್ ಟೈಮ್ 11:45 ಆಗೈತಿ. ಬೆಳಗ್ಗೆ ಹಿಡ್ಕೊಂಡು ಈಗ ಡೈರೆಕ್ಟ್ 200 ಕಿಲೋಮೀಟ್ರ್ ಎಕ್ಸಾಕ್ಟ್ 200 ಕಿಲೋಮೀಟ್ರ್ ರೀಚ್ ಆಗಿವಿ. ಇನ್ನೂ ಸ್ಟಾಪ್ ಮಾಡೋ ಯೋಚನೆ ಇಲ್ಲಾಗಿತ್ತು. ಬಟ್ ನಮ್ಮ ಗಾಡಿ ಇಂಜನ್ ಸ್ಮೆಲ್ ಬರಲಾಯ್ತಿ. ಅದಕ್ಕೆ ಸ್ವಲ್ಪ ಒಂದು 20 ನಿಮಿಷ ಸ್ಟಾಪ್ ಮಾಡ್ಬೇಕಂತ ಸ್ಟಾಪ್ ಮಾಡೀವಿ. ಥರ ನಮ್ಮ ಗಾಡಿ ನೋಡ್ರಿ ಒಂಥರ ಫುಲ್ ಗಾಡಿ ಒಂಥರ ಇಂಜಿನ್ ಒಳಗಿಂದ ಸ್ವಲ್ಪ ಏನೋ ಆಯಿಲ್ ಸುಟ್ಟಂಗೆ ಸ್ಮೆಲ್ ಬರ್ಲಾತ್ತು. ಅದಕ್ಕೆ ಸ್ಟಾಪ್ ಮಾಡೀವಿ. ಇಲ್ಲಿ ನ್ಯಾಷನಲ್ ಹೈವೇ ಫ್ಲೈಓವರ್ ಐತಿ. ಫ್ಲೈಓವರ್ ಕೆಳಗೆ ಈ ಕಬ್ಬಿನ ಹಾಲು ಅನ್ನ ಇದ್ದ. ಸ್ವಲ್ಪ ಕಬ್ಬಿನ ಹಾಲು ಕುಡಿದು ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಒಂದು 20 ನಿಮಿಷ ಇಲ್ಲೇ ರೆಸ್ಟ್ ಮಾಡಿ. ಊಟ ಚಲೋ ಇತ್ತು. ಊಟ ಮಾಡಿದ್ವಿ. ಲಾಸ್ಟ್ ಒಂದು ಅರ್ಧ ಗಂಟೆ ಆಗೋಣ ಚಹಾ ಕುಡ್ದು 3:30ಗೆ ಇಲ್ಲಿದ್ದು ಬಿಡ್ತೀವಿ. ಎಕ್ಸಾಕ್ಟ್ 3:30 ಆಗ್ಲಕ್ಕೆ ಇನ್ನೊಂದು 10 ನಿಮಿಷ ಐತಿ. ಇಲ್ಲಿದ್ದು ಬಿಟ್ವಿ ಅಂದ್ರೆ ಆಲ್ಮೋಸ್ಟ್ ಇವತ್ತಿನ ಜರ್ನಿ ಇವತ್ತು ಮಾರ್ನಿಂಗ್ ಹಿಡ್ಕೊಂಡು ಇಲ್ಲಿ ತನಕ ಮಧ್ಯಾಹ್ನ 2 ಗಂಟೆವರೆಗೂ 320 ಕಿಲೋಮೀಟ್ರ್ ರೀಚ್ ಆಗಿವಿ. ಇನ್ನೂ 250 ಟಾರ್ಗೆಟ್ ಐತಿ. ಇವತ್ತು 250 ಟಾರ್ಗೆಟ್ ರೀಚ್ ಆದ್ವಿ ಅಂದ್ರೆ ಅಷ್ಟೇ ನಾಳೆ ನಾವು ಮಧ್ಯಾಹ್ನದವರೆಗೂ ಪ್ರಯಾಗ್ರಾಜ್ ರೀಚ್ ಆಗ್ಬೋದು. ಇಲ್ಲ ಮತ್ತು ನಾಳೆ ರಾತ್ರಿವರೆಗೂ ಆಗುತ್ತೆ. ಸೊ 250 ನಾವು ರೀಚ್ ಆಗಲೇಬೇಕು ಇವತ್ತು ಯಾವುದೋ ಪರಿಸ್ಥಿತಿ. ಅಂದ್ರೆ ಈಗ ಮಹಾರಾಷ್ಟ್ರ ಬೌಂಡ್ರಿ ಅಂದರೆ ಇನ್ನು 40 ಕಿಲೋಮೀಟ್ರ್ ಹೋದ್ರೆ ಮಹಾರಾಷ್ಟ್ರ ಮುಗಿತೈತಿ. ಮುಂದೆ 40 ಕಿಲೋಮೀಟ್ರಲ್ಲಿ ಮಧ್ಯಪ್ರದೇಶ ಸ್ಟಾರ್ಟ್ ಆಗುತ್ತೆ.
ಸೊ ಮಧ್ಯಪ್ರದೇಶದ ಏನು ಜಬಲ್ಪುರ್ ಐತಲ್ಲ, ಸೊ ಆ ಜಬಲ್ಪುರ್ವರೆಗೂ ನಾವು ಇವತ್ತು ರೀಚ್ ಆದ್ವಿ ಅಂದ್ರೆ ನಾಳೆ ಬೆಳಗ್ಗೆ 330 ಕಿಲೋಮೀಟರ್ ಪ್ರಯಾಗ್ರಾಜ್. ಆಲ್ಮೋಸ್ಟ್ ಅಲ್ಲಿ ನಾವು ಆರಾಮಾಗಿ ರೀಚ್ ಆಗ್ಬೋದು. ಈಗೇನು ಹೆವಿ ಏನು ರೈಡ್ ಮಾಡಲ್ಲ, ಟ್ರಾಫಿಕ್ ಭಾಳ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಐತೆ ಹೆವಿ ಮೇಲೆ. ನಾರ್ಮಲ್ ಒಂದು 50-60 ಸ್ಪೀಡ್ ಹಿಡ್ಕೊಂಡು ಹೋಗ್ತೀವಿ. ಸೊ ಎಷ್ಟಾಗುತ್ತೆ ಅಷ್ಟು ರಾತ್ರಿ 9 ಅಂದರೆ 250 ರೀಚ್ ಆಗೋವರೆಗೂ ಎಷ್ಟು ಕಿಲೋಮೀಟ್ರ್ ಎಷ್ಟಾಗುತ್ತೆ ಅಲ್ಲಿ ನೈಟು ಇವತ್ತು 250 ರೀಚ್ ಮಾಡ್ತೀವಿ. ನಮ್ಮ ಜೊತೆ ಇರುವಂಥ ಪ್ರಯತ್ನ ಆಗಲಿ. ಎಸ್, ಮತ್ತೆ ಸಿಗೋಣ. ಟೈಮ್ ಎಕ್ಸಾಕ್ಟ್ 6:30 ಆಗೈತಿ. ಈಗ ಜಬಲ್ಪುರ್ ಹೈವೇ ಮೇಲೆ ಇದ್ದೀವಿ. ಫುಲ್ ನೈಸ್ ಅಂದ್ರೆ ಫುಲ್ ಭಾರಿ ಹೈವೇ ಐತಿ. ಇಲ್ಲಿಂದ ಅಂದ್ರೆ ಸ್ವಲ್ಪ ಚಾ ಕುಡಿಯಾಕತ್ ನಿಂತಿದ್ವಿ, ಫುಲ್ ಟಯರ್ಡ್ ಆಗಿತ್ತು. ಇನ್ನು ಮ್ಯಾಕ್ಸಿಮಮ್ ಇನ್ನು 90 ಹೊಡೆದ್ರೆ ಜಬಲ್ಪುರ್ ಬರುತ್ತೆ. ಜಬಲ್ಪುರ್ಗೆ ಹೋಗಿ ಎಲ್ಲಾದರೂ ಒಂದು ಕಡೆ ಸ್ಟೇ ಮಾಡಬೇಕು. ರೂಮ್ ಮಾಡೋದಂತೂ ಡೌಟ್ ಇವತ್ತು. ಆ್ಯಂಡ್ ಇಲ್ಲಿ ಚಾ ಕುಡಿಯೋಕೆ ನಿಂತಾಗ ನಮ್ಮ ಹತ್ತನೇ ಸೈಡ್ದವರು ಅಂದ್ರೆ ಅಂಕ್ಲಿ ಮಾಂಜ್ರಿ ಏನು ಇದಾವಲ್ಲ ಆ ಸೈಡ್ದವರು ಇದ್ದರು. ರಶ್ ಕಡಿಮೆ ಇದ್ರೆ ಸಾಕು, ರಶ್ ಇತ್ತಂದ್ರೆ ಮತ್ತೆ ವಜ್ಜೆ ಆಗುತ್ತೆ. ಈಗ 12 ತಾರೀಕು ಮಟ್ಟ ರಶ್ ಇಲ್ರಿ, 12 ತಾರೀಕು ಮುಂದೆ ಮತ್ತೆ ರಶ್. ಭೇಟಿ ಆದರು, ಖುಷಿ ಆಯ್ತು ಅವ್ರು ನೋಡಿ. ಅವರು ಭೇಟಿ ಆದರು, ಮಾತಾಡಿದ್ರು. ಆಮೇಲೆ ಇನ್ನೊಂದು ಆಲ್ಮೋಸ್ಟ್ ಆಲ್ ಇಲ್ಲಿ MP ಮಹಾರಾಷ್ಟ್ರ ಎಂಡ್ ಆದ ತಕ್ಷಣ ಮಧ್ಯಪ್ರದೇಶದಿಂದ ಆಲ್ಮೋಸ್ಟ್ ಆಲ್ KA ಗಾಡಿಗಳೇ ಜಾಸ್ತಿ ಸಿಗ್ಲತ್ತವ. ಆಮೇಲೆ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದರೂ ಇಲ್ಲಿ ಬಂದು ಈ ಹೈವೇಗೆ ಟಚ್ ಆಗ್ಲತ್ತವು. ಸೊ KA 04, KA 05, KA 23, MH 10, MH 12 ಇವೆಲ್ಲ ಸಿಗ್ಲತ್ತವ ಗಾಡಿಗಳು. ಎಲ್ಲ ನಮ್ಮನೆ ಗಾಡಿಗಳು ಅದಾವ. ಒಬ್ಬರು ನೋಡಿ ಗಾಡಿ ಮೇಲೆ ಬರಾಗ ನಮ್ಮನ್ನು ನೋಡಿ, ನಮ್ಮದು ರಿಜಿಸ್ಟ್ರೇಷನ್ ನೋಡಿ ಫುಲ್ಲು ಖುಷಿಯಾಗಿ ಎಕ್ಸ್ಪ್ರೆಷನ್ ಕೊಡೋದು ನೋಡಿದ್ರೆ ಏನೋ ಒಂದು ನಾವು ದೊಡ್ಡದಾಗಿ ಅಚೀವ್ಮೆಂಟೇ ಮಾಡೀವಪ್ಪ ಅನ್ನೋ ಫೀಲಿಂಗ್ ಬರ್ಲಾತಿ. ಸೊ ಜರ್ನಿ ಸ್ಟಾರ್ಟ್ ಆಗುತ್ತೆ. ಈಗ ಸಿಗ್ತೀವಿ ಜಬಲ್ಪುರ್ ರೀಚ್ ಆದಮೇಲೆ ಸಿಗುವಂಥ ಪ್ರಯತ್ನ ಆಗುತ್ತೆ. ನಮ್ಮ ಗಾಡಿ ಆ್ಯಕ್ಚುಲಿ ಭಾಳ ಪುಣ್ಯ ಮಾಡೈತಿ, ನಿಂತೈತಿ ಗಾಡಿ. ಚಹಾ ಕುಡಿದ್ವಿ, ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಅಣ್ಣ ರೈಡ್ ಮಾಡ್ಲಾ? ಅಣ್ಣ ಮುಖ ಬಾಡಿಲ್ಲ ಅಣ್ಣ, ಹೆಂಗೆ ಚಂದ ಅದ ಅಣ್ಣ. ಎನರ್ಜಿ ಭಾಳ ಐತಿ. ಹಿಂದೆ ಫೋನ್ ಹಿಡ್ಕೊಂಡ್ಕೊಡ್ರೋದು, ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಬರೀ ಮಾಡೋದು. ಇನ್ಸ್ಟಾಗ್ರಾಮ್ದಾಗ ಪೋಸ್ಟ್ ಹಾಕೋದು, ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಹಾಕೋದು. ಅವ್ರು ನೋಡಿದ್ರು ಇವ್ರು ನೋಡಿದ್ರು, ಎಷ್ಟು ವ್ಯೂಸ್ ಆದು, ಯಾರು ಕಮೆಂಟ್ ಮಾಡಿದ್ರು, ಯಾರು ಲೈಕ್ ಮಾಡಿದ್ರು ನೋಡ್ಕೊತ ಕೂತು ಬಿಡೋದು. ನಾವಂತೂ ಒಮ್ಮೆ ಎಕ್ಸ್ಲೇಟರ್ ಹಿಡಿದೇವು ಮುಗಿಯುತ್ತೆ. ಯಾಕಂದ್ರೆ ರೋಡ್ ಅಂತೂ ನ್ಯಾಷನಲ್ ಹೈವೇ ಐತಿ, ಫುಲ್ ಗಿಚ್ಚಿ ಬರ್ತೈತೆ ರೋಡ. ಎಸ್ಪೆಷಲಿ ಇನ್ನೊಂದು ನನ್ನ ಗಾಡಿಗೆ ಟ್ಯಾಂಕ್ಸ್ ಹೇಳ್ಬೇಕು. ನನ್ನ ಗಾಡಿಗೆ ಒಂದು ಹೋಲ್ಸೇಲಾಗಿ ಒಂದು ಟ್ಯಾಂಕ್ಸ್ ಹೇಳ್ತೀನಿ ಪ್ರಯಾಗ್ರಾಜ್ ರೀಚ್ ಆಗೋಣ. ಸೊ ಈಗೇನಾದ್ರೂ ಟ್ಯಾಂಕ್ಸ್ ಹೇಳಲ್ಲ ಅಷ್ಟು. ಮತ್ತು ಸಿಗೋಣ. ಇನ್ನೊಂದು 90 ಕಿಲೋಮೀಟ್ರ್ ಐತಿ, 90 ಕಿಲೋಮೀಟ್ರ್ ಹೊಡಿತೀನಿ, ಆಮೇಲೆ ಸಿಗ್ತೀನಿ. ಬಾಯ್.